ಸೊ ಗೈಸ್, ಇದೇ ನನ್ನ ದಿವಾಲಿ ಔಟ್ಫಿಟ್ಟು. ಏನಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಫುಲ್ ಜಿಮ್ ಚೆಕ್ಕಾಗಿ ರೆಡಿ ಆಗಿದ್ದೀನಿ. ಬೈಸಿಪ್ಸಲ್ಲ ನೋಡಿ ಗೈಸ್ ಹೆಂಗೆ ಕಾಣಿಸುತ್ತೆ. ಸೊ ಗೈಸ್ ಬನ್ನಿ, ಮಗಕ್ಕೊಂಚೂರು ಕ್ರೀಮೆಲ್ಲ ಹಾಕ್ಕೊಂಡು ನಮ್ಮ ಅಜ್ಜಿ ಮನೆಗೆ ಹೋಗೋಣ. ಅಲ್ಲೋಗಿ ಪಟಾಕಿ ಹೊಡೆಯೋಣ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇನ್ನೊಂದು ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕ್ಯಾಪ್ಷನ್ನು ಮತ್ತು ತಮ್ನೇಲ್ ನೋಡಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಇವತ್ತಿನ ವ್ಲಾಗ್ ಏನು ಅಂತ. ಎಸ್, ಹ್ಯಾಪಿ ದೀಪಾವಳಿ ಟು ಯು ಆಲ್ ಫ್ರಮ್ ಮೀ ಆ್ಯಂಡ್ ಮೈ ಫ್ಯಾಮಿಲಿ. ಲೆಟ್ ದ ಲೈಟ್ ಆಫ್ ದೀಪಾವಳಿ ಕಮ್ ಇನ್ ಟು ಎವ್ರಿಬಡೀಸ್ ಲೈಫ್. ಮೇ ಯು ಗೆಟ್ ಎವ್ರಿಥಿಂಗ್ ಯು ವಾಂಟ್ ದಿಸ್ ಇಯರ್. ಏನೇನೋ ಮಾತಾಡ್ತಾ ಇದ್ದೀನಿ. ಸೊ ಗೈಸ್, ಇವತ್ತು ಪಟಾಕಿ ಹೊಡೆಯೋಣ, ದೀಪಗಳು ಹಚ್ಚೋಣ, ಫುಲ್ ಮೋಜು ಮಸ್ತಿ ಮಾಡೋಣ ಅಂತೆ. ನಮ್ಮ ಪಟಾಕಿ ಆನ್ ದ ವೇ ಇದೆ, ಬರ್ತಾಯಿದೆ. ನಮ್ಮ ಅಂಕಲ್ ತರ್ತಾಯಿದ್ದಾರೆ. ಅದನ್ನ ಎತ್ಕೊಂಡು ನಮ್ಮ ಅಜ್ಜಿ ಮನೆಗೆ ಹೋಗೋಣ. ನಮ್ಮ ಅಕ್ಕಂದಿರೆಲ್ಲ ಆಲ್ರೆಡಿ ಅಲ್ಲಿದ್ದಾರೆ. ಬನ್ನಿ ಅಲ್ಲಿ ಹೋಗಿ ಅವ್ರ ಜೊತೆ ಪಟಾಕಿ ಹೊಡೆಯೋಣ, ಮಜಾ ಮಾಡೋಣ, ಫನ್ ಮಾಡೋಣ. ಅವರೆಲ್ಲ ಇವಾಗ ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನದಿಂದ ಬರ್ತಾಯಿದ್ದಂಗೆ ನಾವು ಹೊರಡೋಣ. ಇಲ್ಲಿಂದ ಹೋಗಿ ಪಟಾಕಿ ಹೊಡೆಯೋಣ, ಫುಲ್ ಫನ್ ಮಾಡೋಣ ಗಾಯ್ಸ್. ಕಂಪ್ಲೀಟ್ ಔಟ್ಫಿಟ್ಟು, ವೈಟ್ ಪ್ಯಾಂಟು, ಪರ್ಪಲ್ ಕುರ್ತಾ, ಹಿಂಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕ್ರಿ. ಎಷ್ಟೊಂದು ವರ್ಷ ಆಗ್ಬಿಟ್ಟಿದ್ದು ನಮ್ಮಮ್ಮ ಇತ್ತು ಅಂದ್ಕೊಟ್ಟಿಗೆ. ನಾನು ಇದುವರೆಗೂ ಒಂದು ಸರಿನೂ ಹಾಕಿದ್ದಿಲ್ಲ. ಇವತ್ತು ಹೆಂಗೋ ಸುಮ್ಮನೆ ನನ್ನ ಕಬೋರ್ಡ್ ತೆಗೆದೆ, ಕೆಳಗಡೆ ಇತ್ತು, ಸಿಕ್ತು. ಅದಕ್ಕೆ ಹೆಂಗಿದ್ರು ಸ್ಪೆಷಲ್ ಒಕೇಶನು, ಚೆನ್ನಾಗಿರೋ ಬಟ್ಟೆ ಹಾಕೋಣ ಅಂತ ಅಂದ್ಬಿಟ್ಟು ಇದು ಹಾಕೊಂಡ್ಬಿಟ್ಟೆ. ಓಕೆಲ್ಲ ನೋಡಿ ಗಾಯ್ಸ್, ಸೈಕಾಗಿದೆ ವರ್ಕು. ಆಲ್ಮೋಸ್ಟ್ 1 ಇಯರ್ ಆಗಿಬಿಟ್ಟಿದ್ದು. ಟ್ಯಾಗೂ ತೆಗ್ದಿದ್ದಿಲ್ಲ ಗಾಯ್ಸ್. ಇವತ್ತು ತೆಗ್ದು ನೋಡಿ, ಟ್ಯಾಗ್ದೇನೋ ಬಿದ್ದೈತೆ. ಟ್ಯಾಗೇ ತೆಗ್ದಿದ್ದಿಲ್ಲ, ಇವತ್ತು ತೆಗ್ದು ಹಾಕ್ಕೊಂಡಿದ್ದೀನಿ. ಫುಲ್ ಮಸ್ತಾಗಿದೆ. ಬೈಸಿಪ್ಸ್ ಎಲ್ಲ ಏನು ಹೈಲೈಟಾಗಿ ಕಾಣಿಸ್ತೈತೆ. ಎಲ್ಲ ಆಲ್ರೆಡಿ ಪಟಾಕಿ ಹೊಡ್ತಾರೆ. ನಮ್ಮದು ಆನ್ ದ ವೇ ಇದೆ, ಪಟಾಕಿ ಬರ್ತಾಯಿದೆ. ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕ ಎಲ್ಲ ಆಲ್ರೆಡಿ ನಮ್ಮ ಅಜ್ಜಿ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಸೊ ನಾನು ನಮ್ಮಮ್ಮ ಇವಾಗ ರೆಡಿ ಆದ್ವಿ. ಇವಾಗ ಪೂಜೆ ಎಲ್ಲ ಮುಗಿಸಿ ನಾನು ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. 7 o'clock ಆಗ್ತಿದೆ. ಲೆಟ್ ದ ಕಲರ್ ಆಫ್ ದಿಯಾ ಕಮ್ ಟು ಎವ್ರಿಬಡೀಸ್ ಲೈಫ್. Let the color of Diya come to everybody's life. ಏನೇನೋ ಹೇಳ್ತಾ ಇದ್ದೀನಿ, ಸೈಕ್ ನನ್ನ ಮಗನ ಥರ. ನಿಮ್ಗೆ ಅರ್ಥ ಇದೆ ಅಂತ ಅನ್ಕೊತೀನಿ. ಅಂದರೆ ಆಲ್ಮೋಸ್ಟ್ ನಾನು ಪಟಾಕಿ ಹೊಡೆಯೋದು ಬಿಟ್ಟು 7-8 years ಆಗಿಬಿಟ್ಟಿದೆ ಗೈಸ್. ಆವಾಗಿಂದ ಅನಿಮಲ್ಸ್ನೆಲ್ಲ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ, ಅವ್ರಿಗೆಲ್ಲ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಬಿಟ್ಬಿಟ್ಟಿದ್ದೆ ಹೊಡೆಯೋದು. 7-8 years ಆಗಿದೆ. ಹೋದ ವರ್ಷ ನೋಡಿದ್ರಲ್ಲ ಬಿಜ್ಲಿ, ಅದು ಒಂದೇ ಹೊಡೆದಿದ್ದು. ಅದು ವ್ಲಾಗ್ಗೋಸ್ಕರನೇ ಹೊಡೆದಿದ್ದು. ಈ ಸಲಿನೂ ಅಷ್ಟೇ, ನಾವು ಜಾಸ್ತಿ ಸೌಂಡ್ ಎಲ್ಲ ಜಾಸ್ತಿ ಹೊಡೆಯಲ್ಲ. ಬರೀ ಏನು ಭೂಚಕ್ರ, ಫ್ಲವರ್ ಪಟ್ಸು, ಸುಸುರು ಬತ್ತಿ ಅಂಥದ್ದೇ ಜಾಸ್ತಿ ಹೊಡೆಯೋದು. ಇವಾಗ ಅದೆಲ್ಲ ತರಿಸಿ. ಮತ್ತು ಕಲರ್ ಸ್ಮೋಕ್ ನಂಗೆ ಸಕ್ಕತ್ ಇಷ್ಟ ಗೈಸ್. ಕಲರ್ ಸ್ಮೋಕ್ ಅಂದರೆ ಬೆಜ್ಜಾನ್ ಇಷ್ಟ ನನಗೆ. ಒಂದೊಂದು ಕಲರ್ ಒಂದೊಂದು ಥರ. ಈ ಸರಿ ನಮ್ಮ GT ಬೇರೆ ಇದೆ, ಅದ್ರ ಮೇಲೆ ಇಕ್ಕಿ ಒಂದು ಫೋಟೋ ಶೂಟ್ ಮಾಡೋಣ ಅಂತ ಇದೆ. ಆಲ್ರೆಡಿ ಕತ್ಲೆ ಆಗಿಬಿಟ್ಟಿದೆ, ತರಿಸಿಕ್ಕೊಂಡಿರ್ತೀನಿ. ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಬಿಸಿಲಲ್ಲಿ ಮಾಡೋಣಂತೆ ಫೋಟೋ ಶೂಟು. ಸೊ ಗೈಸ್, ಸಕ್ಕತ್ತಾಗಿ ಕಾಣಿಸ್ತೀನಲ್ಲ ನಾನು. ಒಂಥರ ಅಟ್ರಾಕ್ಟ್ ಆಗುತ್ತೆ ಜನಕ್ಕೆ ನನ್ನ ಮಕ್ಕ. ಏನೇನೋ ಮಾತಾಡ್ತಾ ಇದ್ದೀರಿ. ಸೊ ಗೈಸ್, ಬನ್ನಿ ಹೋಗೋಣ, ನಮ್ಮ ಅಜ್ಜಿ ಮನೇಲಿ ಸಿಗೋಣ. ಅಜ್ಜಿ ಮನೆಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಮನೇಲಿ ಒಂಚೂರು ರಂಗೋಲಿ, ಲೈಟಿಂಗು ಅದೆಲ್ಲ ಮಾಡಿದ್ದೀವಿ. ಬನ್ನಿ ಹಂಗೆ ತೋರಿಸ್ತೀನಿ ಹಿಂಗಿದೆ ಫಿಟ್ಟು. ಗೈಸ್ ನೋಡಿ, ನಮ್ಮಮ್ಮ ಇವಾಗ ಇಟ್ಬಿಟ್ರು. ನಾನೇ ಮಾಡಿರೋದು ಗೈಸ್. ಇದು ದೇವ ಮಾಡೋದು. ಹಿಂಗೆ ಲೈಟಿಂಗ್ ಎಲ್ಲ ಹಾಕಿದ್ದಾರೆ. ಆಚೆ ಕಡೆ ಇಲ್ಲೆಲ್ಲ ದೀಪ ಇಕ್ಕಿದ್ದಾರೆ, ಹಚ್ತಾ ಇರುತ್ತೆ ನಮ್ಮಮ್ಮಿ. ಆ್ಯಂಡಿ ಲೈಟಿಂಗ್ಸ್ ಇಲ್ಲೆಲ್ಲ ಇದ್ದಾರೆ. ಮೆಟ್ಲು ಮೇಲೆ ಎಲ್ಲ ಇಟ್ಬಿಟ್ಟಿದ್ದಾರೆ. ದೀಪ ಎಲ್ಲ ಹಚ್ಚಿದಾಗಿದೆ ಗೈಸ್. ಇದಕ್ಕೆಲ್ಲ ದೀಪ ಹಚ್ಚಾಗಿದೆ. ಓ ಮೈ ಗಾಡ್, ಹಾಯ್. ಸೊ ಗೈಸ್, ನಮ್ಮ ಅಕ್ಕ ಇವಾಗ ಬಂದು ಅಜ್ಜಿ ಮನೆಯಿಂದ. ಅವಳಿಗೆ ಪಾಪ ಇವತ್ತು ಕೆಲಸ ಇದೆ, ಲಾಗಿನ್ ಮಾಡಬೇಕು. ನಾವು ನಮ್ಮ ಅಜ್ಜಿ ಮನೆಗೆ ಹೋಗಿ ಪಟಾಕಿ ಹೊಡೆಯೋಣ. ಪಟಾಕಿ ಎಲ್ಲ ಬಂದಿದೆ. ಸೊ ಬನ್ನಿ ಇವಾಗ ಅನ್ಬಾಕ್ಸ್ ಮಾಡಿ ಏನೇನಿದೆ ಅಂತ ನೋಡೋಣ. ಹಾಗೆ ನಿಮಗೂ ತೋರಿಸ್ತೀನಿ ಏನೇನು ತರಿಸಿದ್ದೀನಿ ಅಂತ ಅಂದ್ಬಿಟ್ಟು. ಬನ್ನಿ ನೋಡೋಣ ಗೈಸ್, ಅನ್ಬಾಕ್ಸ್ ಮಾಡೋಣಂತೆ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ 15-20 ಸಾವಿರ ರೂಪಾಯಿ ಹೊಡಿತಿದ್ದೆ ಗೈಸ್ ಪಟಾಕಿ. ಒಂದೊಂದು ಹಬ್ಬಕ್ಕೂ, ಒಂದೊಂದು ಹಬ್ಬ ಅಂದರೆ ದೀಪಾವಳಿಗೆ 15-20 ಸಾವಿರ ರೂಪಾಯಿ ಹೊಡಿತಿದ್ದೆ. ಇವಾಗ ಅಷ್ಟು ಕೊಡಿಸ್ತೀನಿ ಅಂದರೂ ನಾನೇ ಬೇಡ ಅಂತೀನಿ. ಯಾಕಂದರೆ ನಂಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಇದು ನೋಡಿ, ಅನ್ನಲ್ಲ ಚಕ್ರ, ಸುಸುರು ಬತ್ತಿ, ಇದೊಂದು ಕಲರ್ದು,
ಒಂದು 2-3 ಶಾರ್ಟ್ಸ್ ಅಷ್ಟೇ ಗೈಸ್. ನಾನು ಜಾಸ್ತಿ ಎಲ್ಲ ಹೊಡಿಯೋಕ್ಕೆ ಇಷ್ಟಪಡೋಲ್ಲ. ಯಾಕೆ ತರಿಸ್ಕೊಂಡಿದ್ದೀವಿ ಎಲ್ಲ ಸ್ಕೈ ಶಾರ್ಟ್ಸೇ ಆಲ್ಮೋಸ್ಟ್ ಎಲ್ಲ. ಬರೀ ಒಂದು ಸ್ವಲ್ಪ ಸುಸುರು ಬತ್ತಿ ಮತ್ತು ಭೂಚಕ್ರ ಫ್ಲವರ್ ಪಟ್ಸ್. ಬನ್ನಿ ಎಲ್ಲ ಹೋಗಿ ಅಮ್ಮಮ್ಮ ಮನೇಲಿ ತೊಗೊಂಡ್ಬರ್ತಾ ಇದ್ದಾರೆ. ಬನ್ನಿ ಅಜ್ಜಿ ಮನೆಗೆ ಹೋಗೋಣ. ರೋಡ್ ನೋಡ್ಬೋದು ಎಲ್ಲ ಮಸ್ತಾಗಿ ಹೊಡಿತಾ ಇದ್ದಾರೆ ಪಟಾಕಿಗಳನ್ನೆಲ್ಲ ನೋಡಿ. ಪಟಾಕಿ ಕವರ ಗಾಯ್ಸ್, ನಮ್ಮ ಅಜ್ಜಿ ಮನೆಗೆ ಬಂದೆ. ಒಟ್ಟಿಯಾಗ ಮುಂಚೆನೇ ತೆಗಿತಾರೆ. ಹಾಯ್ ಹಾಯ್ ಮಮ್ಮ, ಹಾಯ್ ಮೇಘ, ಹಾಯ್ ಹಾಯ್. ಪಟಾಕಿ ಇದು ಮೇಘ, ನಿಂಗೆ ಮೇಘ, ಇದು ನಿನ್ನ ಉದ್ದುದ್ದೇ ತಂದಿದ್ದೀನಿ ಮೇಘ. ಇದಾವಾಗಲೇ ನಾವು ಮಾಡಿದ್ದು ವ್ಲಾಗ್ಗೆ. ವ್ಲಾಗ್ಗೆ ಎಲ್ಲ ರೆಡಿ ಆಗಿದ್ದಾರೆ. ಶಾರ್ಟ್ಸ್ ಎಲ್ಲ ಹೊಡಿಯೋಕ್ಕೆ ಸ್ಕೈ ಶಾರ್ಟ್ಸ್ ಎಲ್ಲ. ನಮ್ಮಿಬ್ರು ಬಾವಂದಿರು ಪಟಾಕಿ ಹೊಡಿತಾ ಇದಾರೆ. ಇಕ್ರಿ ಒನ್ಸ್ ಮೋರ್ ಬಂದರೋ ಬಾವ ಬಂದರೋ. ಹಚ್ಕೊಂಡೈತೆ. ಒಯ್ ಇಲ್ಲೇ ಬಿತ್ತು. ಶೂ ಹಚ್ಕೊಂಡಿದ್ದೆ. ಬಾ ಹಚ್ಕೊಂತ. ವಾ ಹಚ್ಕೊಂಡೈತೆ. ಚಿಕ್ಕ ಹುಡುಗಿರ್ ಥರ ಆಡ್ತಾಳೆ. ಅಚ್ಚು ಏನಾಗಲ್ಲ ಅಚ್ಚು. ಅಲ್ಲಿ ಇಟ್ಕೊಳ್ರಿ, ಏನು ಕಾಣಿಸಲ್ಲ. ಏ ಅಭಿ ಬೇಡ ಕಣೋ, ಕೈಯಲ್ಲಿ ಹಿಡ್ಕೊಳ್ಳೋದಲ್ಲ ಅದು. ಅಭಿ ಕೈಯಲ್ಲಿ ಹಿಡ್ಕೊಳ್ಳೋದದು ಏನೋ ಸ್ಮೋಕ್ ಅಂತ. ಹೋಗೋ ದೂರಕ್ಕೆ ಹೋಗೋ. ಹಂಗೆ ಬಾಮ ಜಗ್ಗಿ ಈ ತಲೆ ಕೂದಲು ಸರೋ ಬಾರ ಈ ಕಡೆ. ಆಯ್ತಾ ಗೊತ್ತಿಲ್ಲ ಅದೆಲ್ಲೋ ಗೊತ್ತಿಲ್ಲ. ಗೋ ಅಪ್ಪ.
ತಾ ಬೇಡ ಲೈನಾಗಿ ಇಟ್ಟಿದ್ದೆ ಇದೀನಿ ನಚ್ಕೋಬೇಕಂತ ಮಧ್ಯದಿಂದ ಸೈಡ್ ಬಾ ಮೇಲಕ್ಕಿತ್ತು ಇವಾಗ ಮೇಲೆ ಆಗುತ್ತೆ ನೋಡಿ ಗಾಯ್ಸ್ ಕೀಪ್ ವೇಟಿಂಗ್ ಬನ್ನಿ ಹಿಂದೆ ಸೈಡ್ ಬಾ ಏ ಹಿಂದೆ ನೋಡ್ಕೊಂಬಾ ಅಲ್ಲಿ ಏನು ಕಾಣಿಸೋದಿಲ್ಲ ಇರಿ ಫೋಟೋ ಹಿಡಿಬೇಕಾ ಹಿಂಗೆ ಕೈನ ಹಿಂಗೆ ತಿರುಗಿಸ್ರಲ್ಲ ಗೈಸ್ ನೋಡಿ ಚಿಕ್ಕ ಹುಡುಗಿರು ಆಟ ಆಡ್ತವ್ರೆ ಅವ್ರಿಗೆ ಇಲ್ಲ ಐತಿ ಇನ್ನ ಕೈಯಲ್ಲೇ ಹಚ್ಚ ಚಿಕ್ಕವ್ರಿಗೂ ಇಡು Guys, we're having dinner time. Guys, ಇವಾಗ ಸ್ಮೋಕ್ ಬಾಂಬ್ ಹಚ್ತಾ ಇದೀವಿ ಇದರಿಂದ ಗ್ರೀನ್ ಕಲರ್ ಸ್ಮೋಕ್ ಬರುತ್ತೆ ಹ್ಯಾಪಿ ದೀಪಾವಳಿ ಟು ಆಲ್ ಫ್ರಮ್ AK Vlogs in ಕನ್ನಡ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೆಸ್ ಮಾಡಿ ಅಷ್ಟೇ ಅನ್ಸುತ್ತೆ Guys, thanks for watching the video. Like, share and subscribe ಮಾಡಿ ಎಲ್ಲರೂ ಬಾಯ್ ಅಂದ್ಬಿಡಿ. Bye.